ಅರಸೀಕೆರೆ ತಾಲೂಕು ಗಂಚಿ ಹೋಬಳಿ ರೈತ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸುರೇಶ್ ಜಿಎಚ್ ರವರು ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅರಸೀಕೆರೆ ತಾಲೂಕು ಗಂಚಿ ಹೋಬಳಿ ಗುಂಡ್ಕಾನಹಳ್ಳಿ ನನಗೆ 4 ವರ್ಷದಿಂದ ಕರೆಂಟ್ ಇಲ್ಲದೆ ಕಿರುಕುಳ ಕೊಟ್ಟಂತ ವ್ಯಕ್ತಿ ಶಾಸಕರು ಶಿವಲಿಂಗೇಗೌಡರು. ಸ್ವಾಮಿ ಹಾಕಿದಂತ ಟಿಸಿನ ಮಿನಿಸ್ಟರ್ ಆಫೀಸ್ ಹೋಗಿ ನಾನು ಶಾಂಕ್ಷನ್ ಮಾಡಿಸಿ ಅಂತಂದು ಹಾಕಿದಂತ ಟಿಸಿ ಬಿಚ್ಚಿದಂತ ವ್ಯಕ್ತಿ ಶಿವಲಿಂಗೇಗೌಡರು. ಸ್ವಾಮಿ ಅಧಿಕಾರಿಗಳು ಅವರು ಶಾಮಿಲ್ ಆಗಿ ಅದು ವಿಡಿಯೋನು ಇದೆ, ಆಡಿಯೋನು ಇದೆ, ಪ್ರತಿಯೊಂದು ಇದೆ, ಕ್ವಾಲಿಟಿ ಕೊಟ್ಟಿದ್ದೀವಿ, ಇಂಜೆಕ್ಷನ್ ರಾಡ್ ಹಾಕಿ ಟಿಸಿ ಬಿಚ್ಚಿದ್ದಾರೆ. ಇದಕ್ಕೆ ಯಾವ ಹಂತದಲ್ಲಿ ಯಾವ ಸಿಚುವೇಶನ್ ಕ್ರಮ ತಗೋಬೇಕು ಅಂತ ನಮ್ಗೆ ಅರ್ವಾಗ್ತಾ ಇಲ್ಲ. ನನಗೆ ಕೂಡಲೇ ಕರೆಂಟ್ ಇಲ್ಲ, 4 ವರ್ಷದಿಂದಲೂ ನನಗೆ ಕರೆಂಟ್ ಇಲ್ಲ. ನಾನೊಬ್ಬ ಬಡ ರೈತ, ನಂದಂತ ರೈತ ನಾನು. ಸ್ವಾಮಿ ಪ್ರತಿಯೊಬ್ಬರೂ ನಾವು ಓಟ್ ಹಾಕ್ಬಿಟ್ಟು MLA ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂತ ಕೇಳ್ತಾರಲ್ಲ ಅಧಿಕಾರಿಗಳು, ಅನ್ಫಿಟ್ ಅಧಿಕಾರಿಗಳು ಅಲ್ವೇ ಇವರು? ಅಲ್ವಾ ಸ್ವಾಮಿ? ಅನ್ಫಿಟ್ ಅಲ್ವಾ? ಆ ಮಂಜುನಾಥ ನಮ್ಮ MLA ಮನೆ ಹತ್ತಕ್ಕೆ ಹೋಗ್ರಿ ಸಾಯಂಕಾಲ ಕರೆಂಟ್ ಬರುತ್ತೆ ಅಂತ ಕೇಳ್ತಾರಲ್ಲ, ಸರ್ಕಾರ ಯಾಕಿರ್ಬೇಕು ಇವರಿಗೆ? ಕಾನೂನು ಯಾಕಿರ್ಬೇಕು? ಕಾನೂನು ಸಲ ಏನಕ್ಕೆ ಬೇಕು ಇವರಿಗೆ? ಇವತ್ತು ಕಾನೂನ ಉಲ್ಲಂಘನೆ ಮಾಡ್ತಾ ಇದ್ರಲ್ಲ. ನಾವು ಆಗ್ತಂತ ಓಟು ನಿಮಗೆ ಮೂಗಕ್ಕೆ ತಗಲಿದೆ ಇಲ್ಲ ಬೆನ್ನಿ ತಗಲಿದೆಯಾ ನಿಮಗೆ? MLA ಸಾಹೇಬ್ರೆ, ನಾಚಿಕೆ ಆಗಲ್ವಾ ನಿಮ್ಗೆ? ಇವೆಲ್ಲ ಮಾಡ್ತಾ ಇದ್ರಲ್ಲ. ಒಬ್ಬ ಬಡ ರೈತ ನಾನು, ನನ್ನ ಕರೆಂಟ್ ಕಿತ್ಕೊಂಡಿದ್ಯಲ್ಲ ನೀನು, ನನ್ನ ಹಕ್ಕು ಕಿತ್ಕೊಂಡಿದ್ಯಲ್ಲ ಬೋಳಿ ಮಗನೇ ನೀನು. ಅವ್ಯಾಕೆ ಸುಳ್ಳು ಮಗಲ್ವಾ ನೀನು? ಎಷ್ಟು ಬಡ್ಡಿ ಉರಿತಾ ಇದ್ದೆ ನನಗೆ 4 ವರ್ಷದಿಂದ ಕರೆಂಟ್ ಇಲ್ಲ ಅಂದ್ರೆ. ಸ್ವಾಮಿ 4 ವರ್ಷದಿಂದ ಕರೆಂಟ್ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ MLA ಮತ್ತೆ ಹೋಗುಂತ ಕೇಳ್ತಾರೆ ನೋಡ್ರಿ ಅವರು. ಅನಾಲಯಕ್ಕೂ ಅವರು ಅಧಿಕಾರಿಗಳು. ಧಿಕ್ಕಾರ 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 ಧಿಕ್ಕಾರ, MLA ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಮಾತಾಡಿ ಅಮ್ಮ. ಏನಿವತ್ತು ಈ ನೊಂದಂತ ರೈತರು ಗೋಳ ಕೇಳ್ಕೊಂಡ್ರಲ್ಲ, ಯಾಕೆ ರಾಜಕೀಯದಲ್ಲಿ ಈ ತರ ತಾರತಮ್ಯ ಮಾಡ್ತಾ ಇದ್ದೀರಾ? ಆ ರೈತ ಏನ್ ಅನ್ಯಾಯ ಮಾಡಿದ್ದಾನೆ? ಹೋಗ್ಲಿ, ಆ ರೈತನ ಪರವಾಗಿ ಇಷ್ಟೊಂದು ಕಿಚ್ಚಾದ್ರೂ ಏನ್ ನಿಮ್ಗೆ? ಅಧಿಕಾರಿಗಳು ನಿಮ್ಗೆ ಮೆಟ್ಟ ಹೊಡಿಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಗೆ ಸಂಬಳ ಕೊಡ್ತಾ ಇರೋದು, ಯಾರೋ MLA MP ಎಲ್ಲ ನಿಮ್ಗೆ ಸಂಬಳ ಕೊಡ್ತಾ ಇರೋದು. ರೈತರು ಓಟ್ ಹಾಕಿ ಅವ್ರನ್ನ ಜನಸೇವೆ ಮಾಡಕ್ ಕಳ್ಸಿರೋದು, ಜನರನ್ನ ಅಯ್ಯೋನ್ಸಕ್ಕೆಲ್ಲ ಕಳ್ಸಿರೋದು. ಮರ್ಯಾದೆಯಾಗಿ ಆ ರೈತನ ಏನಿದೆಯೋ ಆ ಒಂದು ಕೆಲಸ ಆಗಿ ಅವನಿಗೆ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಯಾರ್ಯಾರಿದ್ರೆ ನೀವು KEB ವರ್ಕ್ ಮಾಡ್ತಾ ಇದ್ರೆ ಅವ್ರ ಗ್ರಾಚಾರ ಅಂತೂ ನೆಟ್ಗಿರಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೊಂದು ಎಚ್ಚರಿಕೆ ಗಂಟೆ. ಯಾವತ್ತು ಏನು ಅಂತ ಇವತ್ತೇ ಕುತ್ಕೊಂಡು ನಾವು ಡೇಟ್ ಫಿಕ್ಸ್ ಮಾಡಿ ಬರ್ತಾ ಇದ್ದೀವಿ ನಿಮ್ಮ ಹತ್ರಕ್ಕೆ. ಆಗ ಯಾರು ಬಂದು ನಿಮ್ಮನ್ನು ಕಾಪಾಡ್ತಾರೆ ನೋಡೋಣ. ಯಾರು ಕಾಪಾಡಲ್ರಪ್ಪ. ನಿಮ್ ಕೆಲಸ ನಿಯತ್ತಾಗಿ ಮಾಡಿ, ಯಾವೊಂದು ಎಕಡ ತಿನ್ಕೊಂಡು ಎಂದೂ ತಿನ್ಕೊಂಡು ಕೆಲಸ ಮಾಡೋದಾಗ ನಿಜ ದಯವಿಟ್ಟು ರಾಜೀನಾಮೆ ಕೊಟ್ಟು ಕೆಳಗೆ ಬನ್ನಿ. ಬೇಕಾದಷ್ಟೆಲ್ಲ ಎಜುಕೇಟೆಡ್ ಮಾಡಿರೋಂಥ ವಿದ್ಯಾರ್ಥಿಗಳು, ನಮ್ಮ ರೈತ ಮಕ್ಕಳು ಅವರೇ ಕೆಲಸ ಮಾಡ್ತಾರೆ. ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ದವ್ರು ನೀವು ಯಾವ ಮುಖ ಇಟ್ಕೊಂಡು ಹೇಳ್ತೀರಿ MLA ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂತ? ನೀವೇನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ನೀವೇನ್ ಕೆಲಸ ಮಾಡ್ತಾ ಇದ್ರಿ ಹೇಳಿ? ನಾಚಿಕೆ ಆಗಲ್ವಾ ನಿಮ್ಗೆ ಅಧಿಕಾರಿಗಳಿಗೆ? ಗೌರವಯುತವಾಗಿ ಆ ರೈತಂದು ಏನಿದೆಯೋ ಅದನ್ನ ಮಾಡಿ. ಇಂಜೆಕ್ಷನ್ ಆರ್ಡರ್ ಇದ್ದು TC ಬಿತ್ತೀರಾ ಅಂದ್ರೆ ಕೋರ್ಟ್ಗೆ ಏನ್ ಗೌರವ ಕೊಡ್ತಾ ಇದ್ದೀರಾ ನೀವು? ಮತ್ತೆ ಕೋರ್ಟ್ ಹಾಕ್ಬೇಕು ಎಲ್ಲ ನಿಮ್ಗೆ ಗುಡ್ಡವರ್ತನೆಗಳಾದ್ರೆ. ಕೋರ್ಟ್ ಬೇಕಾಗಿಲ್ಲ ನಿಮ್ಗೆ, ಸ್ಟೇಷನ್ ಬೇಕಾದ್ರೆ ನಿಮ್ದೇ ಒಂದು ಸೃಷ್ಟಿ ಮಾಡ್ಕೊಂಡು ನಡೆಸ್ತಾ ಇದ್ದೀರಾ. ದಯವಿಟ್ಟು ಎಚ್ಚರಿಕೆ. ಇವತ್ತೇ ಡೇಟ್ ಫಿಕ್ಸ್ ಮಾಡ್ತೀವಿ, KEB ಹತ್ರ ಬರ್ತಾ ಇದೀವಿ. ಅದೇನ್ ಮಾಡ್ತೀರಾ, ಅದ್ ಯಾರು ಬಂದು ನಿಮ್ಗೆ ಕಾಪಾಡ್ತಾರ ನೋಡೋಣ. ಆ ವ್ಯಕ್ತಿ ಕೆಲಸ ಆಗ್ಬೇಕು. ಆಗಿಲ್ಲ ಅಂದ್ರೆ ಇವತ್ತೇ ಡೇಟ್ ಅನೌನ್ಸ್ ಮಾಡಿ ನಾವು ಲೆಟರ್ ಕೊಡ್ತಾ ಇದೀವಿ. ಮುಂದಿನ ಆಗು ಹೋಗುಗಳ ನೀವೇ ಜವಾಬ್ದಾರ ಆಗ್ತೀರಾ. ಅದ್ರೊಳಗೂ ಏನಾರ ರೈತ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅದನ್ನ ಏನ್ ಆಯ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ. ಅದೆಲ್ಲ ನೇರ ಹೊಣೆಗಾರರು ನೀವೇ ಆಯ್ತೀರ. ಅಧಿಕಾರಿಗಳು ನೇರ ಹೊಣೆಗಾರ ಆಗ್ತೀರಾ. ರಾಷ್ಟ್ರಪತಿ ರಾಜಪಾಡಿ ಪ್ರತಿಯೊಬ್ಬರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ. ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಬರ್ದಿದ್ದೀನಿ. ಆ ಬೇವರ್ಸಿ ನನ್ನ ಮಕ್ಕಳು ಅಂಗಾರು ಕರೆಂಟ್ ಕೊಟ್ಟಿಲ್ಲ. KEB 20 ಹೌದಾ 20 ಕಮ್ಮಕ್ಕೆ 20 ರಾಜಪಾಡಿ